ಅಪ್ಪ, ಅಕ್ಕ ಯಾಕೋ ಇನ್ನೂ ಒಂಥರ ಇದ್ದಾಳ. ನನಗೆ ರಾತ್ರಿ ಅವಳು ಸ್ಮಶಾನಕ್ಕೆ ಹೋಗಿ ಕೂತಿದ್ದ ವಿಷಯ ಅವಳಿಗಿನ್ನೂ ಗೊತ್ತಿಲ್ಲ ಅನ್ಸುತ್ತೆ. ಅದು ಹೋಗಿ ಹೋಗಿ ಗೋರಿ ಮೇಲೆ ಕೂತಿದ್ದಾಳ. ನಾನು ಹೇಳ್ದೆ ಕಣೆ ಅವಳಿಗೆ, ನಿನ್ನೆ ರಾತ್ರಿ ನೀನು ಸ್ಮಶಾನಕ್ಕೆ ಹೋಗಿ ಗೋರಿ ಮೇಲೆ ಕೂತಿದ್ದೆ ಅಂತ. ಹೌದಾ? ಏನಂದ್ಲು? ಆ ವಿಷಯ ಅವಳು ಗೊತ್ತೇ ಇಲ್ಲ. ನಾನು ಹೇಗಲ್ಲಿಗೆ ಹೋದೆ ಅಪ್ಪ ಅಂತ ನನ್ನನ್ನೇ ಕೇಳ್ತಾಳೆ. ಅವಳಿಗೆ ಏನಪ್ಪ ಆಗ್ತಿದೆ? ಅವಳು ಯಾಕೆ ಹೇಗೆ ಆಡ್ತಿದ್ದಾಳ? ದಯವಿಟ್ಟು ಅದನ್ನೆಲ್ಲ ಕೆಣಕ್ಬೇಡ ನೀನು. ನಾಳೆ ಹೂ ಬಿಳ್ಯ, ದೇವರ ಸಮಾರಾಧನೆ, ನಾಡಿದ್ದು ವರ ಪೂಜೆ, ಆಚೆ ನಾಡಿದ್ದು ಮದುವೆ. ಈ 3 ದಿನ ನನಗೆ 3 ತಿಂಗಳ ಥರ ಕಾಣಿಸ್ತಾ ಇದೆ. ಇವಳು ಈ ಗಳಿಗೆ ಹೀಗಿದ್ರೆ ಇನ್ನೊಂದು ಗಳಿಗೆ ಹಾಗಿರ್ತಾಳೆ. ಏನ್ ಮಾಡ್ತಾಳೋ ಎತ್ತು ಮಾಡ್ತಾಳೋ, ಇವಳನ್ನ ಹೇಗೆ ನಂಬೋದು? ಅಕ್ಕನ್ಗೇನಾದ್ರೂ ಅಂದ್ರೆ ಅದು ಅದು ಏನು ಅಂತ ಬೊಗಳೆ? ಅದೇ ಅಪ್ಪ, ಇದು ಅಂತಾರಲ್ಲ, ಇದು ಅಂದ್ರೆ ಏನೇ? ಗಾಳಿ, ದೆವ್ವ. ತೆಗೆದು ಬಾರಿಸ್ಬಿಡ್ತೀನಿ. ಬೇರೆ ಯಾರೇ ಯಾಕೆ ಬೇಕು? ನಿಮ್ಮ ಅಕ್ಕನ ಮದುವೆಗೆ ಮಣ್ಣು ಹಾಕಕ್ಕೆ ನೀನೇ ಸಾಕು. ಯಾರ ಮುಂದೆ ನಾನು ಬಾಯಿ ಬಿಟ್ಬಿಡಿಯಾ? ಜಗತ್ ಬಿದ್ದು ಹೋಗುತ್ತೆ ಮದುವೆ. ಬೇಗ ನಿನಗೆ ನಿಮ್ಮ ಅಕ್ಕನ ಸಾವು ಕಾಡ್ತಾ ಇದೆ ಕಡೆ. ಮದುವೆ ಮಾಡಿಕೊಂಡು ಅವಳ ಮಾತನ್ನ ಮರ್ತ್ಬಿಟ್ಟಲ್ಲ ಅಂತ ಒತ್ತಾಡ್ತಿದ್ದಾಳೆ ಅಷ್ಟೇ ಅವಳು. ಯಾವ ಗಾಳಿನೂ ಇಲ್ಲ, ದೆವ್ವನೂ ಇಲ್ಲ, ಯಾವ ಸಾಂಬ್ರಾಣಿನೂ ಇಲ್ಲ. ಅಕ್ಕ ನೋಡಿದ್ರೆ ಹಾಗನ್ಸ್ತು, ಅದಕ್ಕೆ ಹಾಗೆ ಹೇಳ್ದೆ ಅಷ್ಟೇ. ನಿನ್ನೆ ಅವಳ ಧ್ವನಿ ಕೂಡ ಹಾಗೆ ಇತ್ತು, ಕರ್ಕಶವಾಗಿ. ಮೇಘ ನನ್ ಮದ್ವೆ ಮಾಡಿಸ್ಬೇಡಂತ ಯಾಕೆ ಹೇಳಿದ್ಲು? ಅದು 3ನೇವ್ರು ಹೇಳ್ದಾಗೆ. ಅವಳೇ ಮಾತಾಡೋ ಹಾಗಿದ್ದಿದ್ರೆ ನನ್ ಮದ್ವೆ ಮಾಡಿಸ್ಬೇಡಪ್ಪ ಅಂತ ಹೇಳ್ತಿದ್ಲು ಅಲ್ವಾ? ನನಗೆ ಯಾಕೋ ಭಯ ಆಗ್ತಿದ್ಯಪ್ಪ. ಇವತ್ತು ಬೆಳಗ್ಗೆ ದೇವಸ್ಥಾನದಲ್ಲೂ ಒಂಥರ ವರ್ತಿಸ್ತಿದ್ಲು. ಬೆಳಗ್ಗೆ ನೋಡಿದ್ರೆ ಮೈಯೆಲ್ಲ ಭಾರ ಅಂತಿದ್ಲು. ಅಮ್ಮ, ತಾಯಿ, ಮಾರಾಯ್ತಿ, ಆ ವಿಷಯನೆಲ್ಲ ಮರ್ತು ಬಿಡೆ. ನಾಳೆ ಹೂವು ಬೆಳೆಯ ಶಾಸ್ತ್ರ, ದೇವರ ಸಮಾರಾಧನೆ, ಅದೆಲ್ಲ ಅರೇಂಜ್ ಮಾಡಬೇಕು. 5 ಜನ ಮುತ್ತೈದೆಯರು ಕರಿಬೇಕು. ನಿಮ್ಮಮ್ಮ ಇದ್ದಿದ್ರೆ ಇದನ್ನೆಲ್ಲ ಮಾಡಿರೋಳು. ಈಗ ನಾನು ಮಾಡಬೇಕು. ಹೂವು ಹಣ್ಣು ಅದೆಲ್ಲ ಬಂತ ನೋಡು, ಹೋಗೆ. ನರಸಿಂಹ, ನಿನ್ನೆ ನಂಬ್ಕೊಂಡು ನಿನ್ಕಣೋ. ಹೆಣ್ಮಕ್ಳನ್ನ ಹೆರೋದಲ್ಲ ಮುಖ್ಯ, ಅವ್ರಿಗೊಂದು ಮದುವೆ ಮಾಡಿ ಗಂಡನ ಮನೆಗೆ ಕಳಿಸೋದು ಮುಖ್ಯ. ಈ 3 ದಿನ ಯಾವುದೇ ಅವತಾರ ಎತ್ತದೆ ಸುಸೂತ್ರವಾಗಿ ಮದುವೆ ನಡೆಯೋ ಹಾಗೆ ಮಾಡೋ. ಮಧುರ ಒಂದೊಂದು ಪ್ರಶ್ನೆ ಕೇಳಿದಾಗ್ಲೂ ನನ್ನ ಎದೆ ನಡುಗುತ್ತೆ. ಇದೇ ಪ್ರಶ್ನೆನ ಹೊರಗ್ನವರು ಅಥವಾ ಬೀಗರ ಮನೆಯವರು ಕೇಳಿದ್ರೆ ನಾನೇನೋ ಉತ್ತರ ಕೊಡ್ಲಿ?
ಲಲಿತಕ್ಕ, ನಾನು ಮೇಘನ ತಂಗಿ ಮಧುರ ಮಾತಾಡ್ತಿದ್ದೀನಿ. ಇವತ್ತು ನಮ್ಮ ಮನೇಲಿ ದೇವ್ರ ಸಮಾರಾಧನೆ, ಹೂವಿಳೆ ಮಾಡ್ತಾ ಇದ್ದೀವಿ. ನೀವು ನಮ್ಮ ಮನೆಗೆ ಬಂದು ನಮ್ಮ ಅಕ್ಕನ ಆಶೀರ್ವಾದ ಮಾಡಬೇಕು, ಮರಿಬೇಡಿ. ಆಮೇಲೆ ಆ ಕೆಲಸ ಈ ಕೆಲಸ ಅಂತೆಲ್ಲ ನಂಗೆ ಮರ್ತೋಯ್ತು ಅಂತ ಹೇಳ್ಬಾರ್ದು, ಸರಿನಾ? ಇಲ್ಲ ಅಕ್ಕ, ಈಗ ಮಾಡ್ತಿದ್ದೀನಿ. ಸರಿ ಸರಿ. ಪಡಿಸಿ ಮಾಡ್ತಾ ಇದೀಯಾ ಮೇಘನಾ? ಮದುವೆ ಮಾಡಬಾರ್ದು. ಮೊನ್ನೆ ರಾತ್ರಿ ಹೇಳಿದೆ ತಾನೇ. ನಿನಗೆ ಒಂದ್ಸತಿ ಹೇಳಿದ್ರೆ ಹೇಳೋದಿಲ್ವಾ? ಈ ಮದುವೆ ಆಗ್ಬಾರ್ದು. ನನಗೆ
ಮದ್ವೆ ಇಷ್ಟ ಇಲ್ಲ. ಒಳಗೆ ಅಕ್ಕ ಅಕ್ಕ ಎಲ್ಲಿದ್ಯೆ? ಊಟ ತಂದಿದ್ದೀನಿ ಬಾ. ಅಕ್ಕ 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 ಎಲ್ಲೋದ್ಲು ಅಕ್ಕ? ಅಪ್ಪ ಬೇರೆ ಮನೇಲಿಲ್ಲ. ನಾನು ಬರೋವರೆಗೂ ಅವಳನ್ನ ಎಲ್ಲೂ ಹೊರಗಡೆ ಬಿಡಬೇಡ, ಅವಳು ಕಾಯ್ತಾ ಇರು ಅಂತ ಹೇಳಿದ್ರು. ನಾಳೆ ಬೀಗರು ಬರ್ತಾರೆ, ನಾಳೆನೇ ವರಪೂಜೆ. ಈ ಅಕ್ಕ ಎಲ್ಲಿ ಹೋದ್ಲು? ಅಕ್ಕ 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 ಒಂದನೇ ಸಿಂಗು, ತುಂಬಾ ಉಪಕಾರ ಆಯ್ತು ಕಣಯ್ಯ. ನೀನೇನು ಯೋಚನೆ ಮಾಡಬೇಡ ಮೂರ್ತಿ. ನಾನು ಮಂತ್ರಿಸ್ಕೊಡೋ ಯಂತ್ರ ತಗೊಂಡೋಗಿ ಅವಳು ಕಟ್ಟು, ಆಮೇಲೆ ನೋಡು ಅವಳು ತುಟುಕ್ ಪಿಟಿಕ್ ಅನ್ನಲ್ಲ. ಈಗ ಮೇಘನ ಎಲ್ಲಿದ್ದಾಳ? ಮನೆಯಲ್ಲೇ ಮಲಗಿದಾಳೆ. ಮಧುರನ್ನ ಕಾವಲು ಹಾಕ್ಬಿಟ್ಟು ಬಂದಿದ್ದೀನಿ. ನಾನು ಯಂತ್ರ ಮಂತ್ರಿಸ್ಕೊಟ್ಟೆ, ಆಮೇಲೆ ನಿನ್ನ ಮನೆ ಹತ್ರ ಬರ್ತೀನಿ. ತುಂಬಾ ಉಪಕಾರ ಆಯ್ತಯ್ಯ. ನರಸಿಂಹಸ್ವಾಮಿ ದೇವರೇ ಸ್ವತಃ ನಮ್ಮ ಮನೆಗೆ ಬಂದಂಗಾಯ್ತು. ಬಾ ಹೋಗೋಣ. ಅಪ್ಪ 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 ತಡ ಆಯ್ತು. ಮನೆಗೆ ಬರ್ಬೇಕಲ್ವಾ?
ಇಷ್ಟೊತ್ತಲ್ಲಿ ಏನ್ ಮಾಡ್ತಿದ್ಯಾ? ನಡಿ ಮನೆಗೆ ಹೋಗೋಣ. ನೀನೊಬ್ಬಳೇ ಬಂದ್ಯಾ? ಮಧುರ ಎಲ್ಲೇ? ಇಷ್ಟೊತ್ತಲ್ಲಿ ನೀನೊಬ್ಬಳೇ ಓಡಾಡಬೇಡ ಅಂತ ಹೇಳಿದ್ದೆ ಅಲ್ವಾ ನಾನು? ಒಳ್ಳೇದಾಯ್ತು, ಬಾ ದೇವಸ್ಥಾನಕ್ಕೆ ಹೋಗಿದ್ ಬರೋಣ. ದೇವಸ್ಥಾನ ಬಾಗ್ಲಾಕಿದೆ. ಈಗ ಯಾಕೆ ನಾವು ದೇವಸ್ಥಾನಕ್ಕೆ ಹೋಗ್ಬೇಕು? ಬಾ ಮನೆಗೆ ಹೋಗೋಣ. ಹಳಸಿಂಗ ಒಂದು ಪ್ರಸಾದ ಕೊಡ್ತಾನೆ, ತಗೊಂಡು ಹೋಗೋಣ ಬಾ ಅಮ್ಮ. ನಿಮಗೆ ಮಾಡಕ್ ಕೆಲಸ ಇಲ್ವೇನ್ರಿ? ನಿಮ್ಮ ಮಕ್ಕಳನ್ನ ಸರಿಯಾಗಿ ನೋಡ್ಕೊಳ್ಳಿ. ಊರವರು ಯಾಕೆ? ಅಪ್ಪ ನೀನ್ ನಡಿ ಮನೆಗೆ ಹೋಗೋಣ. ಇವತ್ತು ನಿನ್ ಕೈ ತುತ್ತು ಹಾಕ್ತೀಯಾ? ಅನ್ನ ಹುಳಿ ಮಾಡಿ ಕೈ ತುತ್ತು ಹಾಕೋದು ಅಂದರೆ ನನಗೆ ಎಲ್ಲಿಲ್ಲದ ಖುಷಿ. ನೀವು ಅದನ್ನು ಚಪ್ಪರಿಸ್ಕೊಂಡು ತಿಂತಾ ಇದ್ರೆ ಅದನ್ನು ನೋಡೋಕೆ ಇನ್ನೂ ಖುಷಿ. ನನಗೆ ಬೇಡ, ಮೊದಲು ಅವಳು ಕೊಡಪ್ಪ. ನನಗೆ ಬೇಡ, ಮೊದಲು ಮಧುರಂಗ್ ತಿನ್ಸು. ಅಪ್ಪ, ನಾನು ಇನ್ನು ಮುಂದೆ ತಿಂತಾನೆ ಇರ್ತೀನಿ, ಆದ್ರೆ ಇವತ್ತು ಮೇಘನ ಹಾಕೊಂಡು ಕೊಡು. ಇವತ್ತೇನು ಕೊನೆ ಅಲ್ಲ. ನಾನು ನಿನ್ನ ಕೈ ತುತ್ತು ತಿನ್ಬೇಕು ಅನ್ನಿಸ್ದಾಗ್ಲೆಲ್ಲ ಹೊರಗೆ ಬರ್ತೀನಿ. ಕಾಲು ನೋವುತ್ತೆ ಕಣೆ, ಬರೀ ಡ್ರೈವರ್ ಅಂದ್ರೆ ಸಾಕು, ಕಾರಲ್ಲಿ ಕೂಸ್ಕೊಂಡ್ಬಂದು ಮನೆ ಹತ್ರ ಬಿಸಾಕ್ಬಿಟ್ಟೋಗ್ಬಿಡ್ತಾನೆ. ತಗೊಂಬ ಮೇಘನ.
ತಂಗಿ ಬೇಗನ ಅವಳು ಮದ್ವೆ ವಿಕ್ರಮ್ ಜೊತೆ ಆಗ್ಬಾರ್ದು. ನನಗೆ ಬೇಡಪ್ಪ, ಅಕ್ಕನ್ ಕೊಡು. ನನಗೂ ಬೇಡ, ಅವಳಿಗೆ ಕೊಡಪ್ಪ. ಅವಳಿಗೆ ಕೊಡು. ಇಬ್ರು ಬೇಡ ಅಂದ್ರೆ ನಾನೇ ತಿನ್ಬಿಡ್ತೀನಿ. ಮಾವ, ಮೂರ್ತಿ ಅಂಕಲ್ ಇಲ್ಲಿ ಅಲ್ಲಿ ಮುಂದೆ ಎಲ್ಲೋ ಇರ್ಬೇಕು ನೋಡಿ. ಮಾವ, ಮೂರ್ತಿ ಮಾವ ಅಂತೀನಿ ಹಂಗೇನೆ. ಆ ಲೈಟ್ಗಳು ಅಷ್ಟೇನೆ ಕಣಪ್ಪ. ಮಾವ, ಅವ್ರು ಬಂದ್ಬಿಟ್ರು. ಯಾರಪ್ಪ? ಗಂಡಿನ ಕಡೆಯವರು ಮಾವ. ಬರ್ಲಿ ಬಿಡಲೆ, ಆ ಫೋಕಸ್ ಲೈಟ್ ಅಂತ. ಸಾಹೇಬ್ರು ಬಂದ್ಬಿಟ್ರು. ಅಯ್ಯೋ, ಸಾಹೇಬ್ರು ಬಂದ್ಬಿಟ್ರ? ಇನ್ನೂ ಅವ್ರಿಗೆಲ್ಲ ಸ್ವಾಗತ ಮಾಡಕ್ಕೆ ಹಾರನೇ ತಂದಿಲ್ಲ. ಮಧುರಾ, ಮಧುರಾ, ಎಲ್ಲಿ ಹಾಳಾಗೋದ್ಲಪ್ಪ ಇವಳು? ಮಾವ, ನೀವು ಹೋಗಿ ಸಾಹೇಬ್ರನ್ನ ಮಾತಾಡ್ಸ್ತಾ ಇರಿ, ನಾನು ಮಧುರನ್ನ ಕರ್ಕೊಂಡ್ ಬರ್ತೀನಿ. ಹಾರನೇ ಇಲ್ಲದೆ ಹೇಗೋ ಹೋಗಿ ಅವ್ರನ್ನ ಸ್ವಾಗತಿಸ್ಲಿ. ನಾನು ತರೋ ಕೇಳ್ತೀನಿ, ನೀವು ಹೋಗಿ ಮಾವ. ಸಾಹೇಬ್ರು ಬೇರೆ ಬಂದ್ಬಿಟ್ರು, ನಾನ್ ಬೇರೆ ತಯಾರಾಗಿಲ್ಲ. ಇದ್ದಕ್ಕಿದ್ದಂಗೆ ಹೀಗೆ ಬಂದ್ಬಿಟ್ರೆ ನಾನು ಏನೋ ಮಾಡ್ಲಿ? ನೀನೇ ಎಲ್ಲ ನೋಡ್ಕೋಬೇಕು ಕಣ ಪ್ರಕಾಶ. ಮಾವ, ನಾನು ನೋಡ್ಕೋತೀನಿ, ನೀವು ಹೋಗಿ ಮಾವ. ಯಾಕೋ ಮುಚ್ಚುಗರ ಭಯ ಎಲ್ಲ ಒಟ್ಟೊಟ್ಟಿಗೆ ಆಗ್ತಾ ಇದೆ ಕಣ. ನೀನೇ ಅವಳನ್ನ ಬೇಕಾಗಿ ಕರ್ಕೊಂಡ್ ಬಂದ್ಬಿಡು. ಮಧುರಾ, ಮಧುರಾ, ಜಗತ್ತೇ ನಮದು, ಇವತ್ತೇ ನಮದು, ನಗುತ್ತಾ ಬಂದು ಬಳಗ ಸೇರೋ ದಿನವೇ ಹಬ್ಬ. ಒಬ್ಬಟ್ಟು ಮದುವೆ, ಎಲ್ಲೆಲ್ಲೂ ನಗುವೆ, ಮುಹೂರ್ತ ಕೂಡಿ ಬಂತು ಹಾರಿ ಹೋಯಿರಪ್ಪ. ಬ್ರಹ್ಮ ಬರವಾಗಿ ನಮಗೆ ನಿನ್ನ ನೀಡಿದ, ನಮ್ಮ ಯುವ ರಾಜ ನೀನೆ ಎಂದು ಹೇಳಿದ. ಶುರುವಾಯ್ತು ಗಟ್ಟಿ ಮೇಳ, ಸಡಗರದ ಹಾಸ್ಯ ಲಾಸ್ಯ ಆರಂಭ. ಊರೆಲ್ಲ ಚಪ್ಪರ, ಜಗತ್ತೇ ನಮದು, ಇವತ್ತೇ ನಮದು, ನಗುತ್ತಾ ಬಂದು ಬಳಗ ಸೇರೋ ದಿನವೇ ಹಬ್ಬ. ಒಬ್ಬಟ್ಟು ಮದುವೆ, ಎಲ್ಲೆಲ್ಲೋ ನಗುವೆ, ಮುಹೂರ್ತ ಕೂಡಿ ಬಂತು ಹಾರಿ ಹೋಯಿರಪ್ಪ. ಅಕ್ಕ, ಇನ್ನೊಂದೇ ದಿನ ಕಣೆ, ನಾಳೆನೇ ಮುಹೂರ್ತ. ಈ ನಿನ್ ತಂಗಿ ದೊಡ್ಡ ಮನೆಗೆ ಸೊಸೆಯಾಗಿ ಹೋಗ್ತಿದ್ದಾಳೆ.
ಯಾಕೋ ಭಯ ಆಗ್ತಿದೆ ಅಕ್ಕ. ಆ ಮನೇಲಿ ಎಲ್ಲ ದೊಡ್ಡ ಮನುಷ್ಯರು. ನಮಗೆ ಒಂದು ಗೊತ್ತಿದ್ರೆ ಒಂದು ಗೊತ್ತಿರಲ್ಲ. ನಾನೇ ಏನಾದ್ರೂ ಅನಾಹುತ ಮಾಡ್ಬಿಡ್ತೀನೇನೋ ಅಂತ ನನಗೆ ಭಯ ಆಗ್ತಿದೆ. ನೀನಿದ್ದಿದ್ರೆ ಹೇಗ್ ನಡ್ಕೋಬೇಕು ಅಂತ ಹೇಳ್ಕೊಡ್ತಾ ಇದ್ದೆ. ಅಮ್ಮನೂ ಇಲ್ಲ, ನೀನು ಇಲ್ಲ. ನಾನೊಬ್ಳೆ ಹೇಗ್ ಕಲೀಲಿ ಹೇಳು? ಹೋಗ್ಲಿ, ನೀನ್ ನನ್ನ ಜೊತೆ ಯಾವಾಗ್ಲೂ ಇರ್ತೀಯ ಅಲ್ವಾ? ಅಕ್ಕ 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 ಅವ್ರು ಬಂದ್ರು. ಯಾರು? ಇನ್ಯಾರು? ನಿಮ್ಮ ಯಜಮಾನ್ರ ಕಡೆಯವರು. ಏನು ಟೀಚರ್ ಅಲ್ಲಿ ಕೂತ್ಬಿಟ್ಟಿದ್ದೀರಾ? ಬರಕ್ಕೆ ಹೇಳಿದ್ರಂತೆ. ಏನು ವಿಷಯ? ನನ್ನ ಜೊತೆ ಮಾತಾಡದೆ ಇರೋಕ್ಕಾಗಲ್ಲ ಅಲ್ವಾ? ಯಾಕೆ ಮಾತಾಡ್ತಿಲ್ಲ? ಓ, ನಾನು ಬಂದಾಗಿಂದ ನಿಮ್ಮ ಜೊತೆ ಮಾತಾಡಿಲ್ಲ ಅಂತ ಕೋಪನಾ? ಏನು ವಿಷಯ ಹೇಳಿ. ಒಂದು ಸೆಕೆಂಡ್ ನಾನು ಅಲ್ಲಿ ಕಾಣಲಿಲ್ಲ ಅಂದರೆ ಎಲ್ಲರೂ ಟೆನ್ಷನ್ ಆಗ್ಬಿಡ್ತಾರೆ. ಮೇಘನಾ, ಏನಾಯ್ತು ನಿಮ್ಗೆ? ನಾನು ಯಾರು ಅಂತ ಗೊತ್ತಾಗ್ಲಿಲ್ವೇನೋ?
ಮಧುವಂತೆ ವಿಕಿ ಪ್ಲೀಸ್ ಬಿಡು ವಿಕಿ ಪ್ಲೀಸ್ ಬಿಡು ವಿಕಿ ಪ್ಲೀಸ್ ವಿಕಿ ಬಿಡು ಪ್ಲೀಸ್ ನೋವು ಆಗ್ತಿದೆ ಬಿಡು ಅಮ್ಮ ವಿಕಿ ಪ್ಲೀಸ್ ಮಧುವಂತೆ ಇಲ್ಲಿಂದ ಹೋದ್ರೆ ಕೊಂದ ಹಾಕ್ಬಿಡ್ತೀನಿ ಭಯ ನನ್ನ ನಂಬಿಸಿ ಪ್ರೀತಿಯನ್ನು ನಾಟಕ ಆಡಿ ನನ್ನ ಹೊಟ್ಟೆಲಿ ಮಗು ಇಟ್ಟು ನಿನ್ನ ಇಮೇಜ್ಗೆ ಧಕ್ಕೆ ಬರುತ್ತೆ ಅಂತ ಮಗು ಸಮೇತ ನನ್ನ ಹಿಸ್ಕಿ ನನ್ನ ಉಸಿರು ಕಟ್ಟಿ ಬೆಟ್ಟದ ಮೇಲೆ ತಳ್ಳಿ ನನ್ನನ್ನ ಸಾಯಿಸಲ್ವಾ ಬಡೂರ್ ಮನೆ ಹೆಣ್ಮಕ್ಳು ಅಂದ್ರೆ ನೀವು ಉಪಯೋಗಿಸೋ ವಸ್ತುಗಳೇನೋ ನಮ್ಮ ಚಿಕ್ಕ ಪುಟ್ಟ ಆಸೆಗಳ ಜೊತೆ ಚೆಲ್ಲಾಟ ಆಡ್ತೀರಾ ನನ್ನ ಜೀವನ ಹಾಳು ಸಾಲ್ದು ಅಂತ ಈಗ ನನ್ನ ತಂಗಿ ಜೀವನ ಹಾಳು ಮಾಡ್ತಿದ್ಯಾ ಮದ್ವೆ ಅವಳ ನಾನ್ ಬಿಡಲ್ಲ ಮಧುವಂತಿ ನನ್ನ ಮಾತು ಕೇಳು ಪ್ಲೀಸ್. ಸ್ವಲ್ಪ ತಾಳ್ಮೆ ತಗೋ. ತಾಳ್ಮೆ ನನ್ನ ಹೆಚ್ಚಿಗೆ ನಿನಗೆ ತಾಳ್ಮೆ